ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ಮಿಂಚುವುದೆಲ್ಲ ಹೇಗೆ ಬಂಗಾರವಲ್ವೋ ಹಾಗೆ ನೋಡಿದ್ದೆಲ್ಲ ನಿಜವೂ ಅಲ್ಲ. ಅದಕ್ಕೆ ಅಲ್ವೇ ನಮ್ ಹಿರಿಯರು ಹೇಳ್ತಾರೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾ ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಸೋಮವಾರದ ಈ ಸುದಿನ ಯಾವ ವಿಶೇಷ ಮಾಹಿತಿಯನ್ನ ಹೊತ್ತು ನಮ್ಮೆಲ್ಲರಿಗಾಗಿ ತಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸದಿಂದ ಪ್ರಾರಂಭವಾಗುತ್ತೆ ಜಗತ್ತಿನ ಸೃಷ್ಟಿಯ ಮೂಲ, ವಿಶೇಷವಾಗಿರ್ತಕ್ಕಂಥ ವಿನಾಶದ ಮೂಲ, ದೈವ ಸಾನ್ನಿಧ್ಯ ಹೊಂದಿರತಕ್ಕಂಥ ಜಗತ್ತಿನ ಮೂಲ, ಎಲ್ಲವೂ ಮೂಲಾಧಾರದಲ್ಲಿ ಹೊಂದಿರತಕ್ಕಂಥ ಆ ಜಗನ್ಮಾತೆಯ ಕೃಪಾಕಟಾಕ್ಷದ ಶಕ್ತಿ ಅಂಶ. ಈ ಶಕ್ತಿ ಅಂಶ ಇನ್ನೇನು ಪೌರ್ಣಮಿ ಅಮಾವಾಸ್ಯೆ ಅಂತ ಹೇಳಿ ಹೀಗೇ ಹೊರಡ್ತಾ ಬಂತು. ಎಷ್ಟು ಪೌರ್ಣಮಿಗಳು, ಎಷ್ಟು ಅಮಾವಾಸ್ಯೆಗಳು ಹೀಗೆ ನಡ್ಕೊತಾ ಬಂದಾಗ ಈ ಬರ್ತಕ್ಕಂಥ ಅಮಾವಾಸ್ಯೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಗರುಡ ಜಯಂತಿ. ಆ ಗರುಡನ ಅನುಗ್ರಹವನ್ನು ಪಡಿತಕ್ಕಂಥ ದೈವ ಸಾನ್ನಿಧ್ಯ ಯಾರು? ಕುಂಕುಮಾಂಕಿತ ವರ್ಣಾಯ ಕುಂದೇಂದವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಈ ಪಕ್ಷಿರಾಜನಾಗಿರ್ತಕ್ಕಂಥ ಗರುಡನ ಆ ಜಯಂತಿಗೆ ನೀವು ಇವತ್ತಿಂದ ಪ್ರಾರಂಭಿಸಬೇಕು. ಅಂದರೆ ಅಮಾವಾಸ್ಯೆಯಲ್ಲಿ ಯಾವತ್ತು ಗರುಡ ಜಯಂತಿ ಬರುತ್ತೋ, ನಿಜವಾದ ಗರುಡ ಜಯಂತಿ ಅವನು ಹುಟ್ಟಿರೋದೇ ಅಮಾವಾಸ್ಯೆಗೆ ಹತ್ತಿರದಲ್ಲಿ. ಅಂಥ ಒಂದು ವೈಶಿಷ್ಟ್ಯತೆ, ಆ ಒಂದು ಸಂಕೀರ್ತನ ಮೂಲಾ ನಕ್ಷತ್ರದಿಂದ ಹಿಡಿದು ಉತ್ತರಾಷಾಢ ನಕ್ಷತ್ರದವರೆಗೆ, ಈ ಉತ್ತರಾಷಾಢ ನಕ್ಷತ್ರದಲ್ಲಿ ಗರುಡನಿಗೆ ಪರಿಪೂರ್ಣವಾಗಿ ಬಂದಿರತಕ್ಕಂಥ ಜಯಂತಿ ಬಹಳ ವಿಶೇಷ. ಶನೇಶ್ವರನು ಕರ್ಮಸ್ಥಾನದಿಂದ ಪರಿವರ್ತನೆಗೊಂಡ. ಅಂದರೆ ಗರುಡನು ತಾನು ಜನ್ಮವನ್ನು ಎತ್ತಬೇಕಾದ್ರೆ, ಎಷ್ಟು ಜನ್ಮದ ಪುಣ್ಯವನ್ನು ಮಾಡಬೇಕಾದ್ರೆ ಪರಮಾತ್ಮನ ಕೃಪಾಕಟಾಕ್ಷದಲ್ಲಿ ಶ್ರೀಮನ್ನಾರಾಯಣನಿಗೆ ಸೇವಕನಾಗಿರಬೇಕು. ಅಂದರೆ ಯಾವ್ಯಾವ ಜನ್ಮದಲ್ಲಿ ಎಷ್ಟೆಷ್ಟು ಋಣವನ್ನು, ಎಷ್ಟೆಷ್ಟು ಪಾಪಗಳನ್ನು ಕಳ್ಕೊಂಡು ಆ ಋಣ ವಿಮುಕ್ತನಾಗಿರ್ತಕ್ಕಂಥ ಮೋಕ್ಷ ಲಭಿಸಿದೆ ಆ ಗರುಡನಿಗೆ. ಇಂಥ ವರ್ಣ ಗರುಡ ಯಾರಿಗೆ? ವೈನುತ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಾಯಿ, ಆ ತಾಯಿಗೆ ಹುಟ್ಟಿರ್ತಕ್ಕಂಥ ಜನನ. ಇಲ್ಲಿ ಇವನಿಗೆ ಒಂದು ಚಿಕ್ಕಮ್ಮ ಅಂತ, ಆ ವಿಶೇಷವಾಗಿರ್ತಕ್ಕಂಥ ಚಿಕ್ಕಮ್ಮ ಇನ್ಯಾರೂ ಅಲ್ಲ, ಸುರುಚಿ. ಈ ಸುರುಚಿ ಎನ್ನೋಳು ಬಹಳ ವಿಶೇಷವಾಗಿರ್ತಕ್ಕಂಥ ನಾಗರಿಗೆ, ಎಲ್ಲ ನಾಗದೇವತೆಗಳಿಗೆ, ಆ ನಾಗಮಂಡಳಿಗೆ ತಾಯಾಗಿರೋಳು. ಇವತ್ತಿನ ದಿವಸ ಯಾಕೆ ಸ್ಮರಣೆ ಅಂದರೆ, ಇದೇ ದಿನವೇ ಆ ಗರುಡನಿಗೆ ಸಾಕ್ಷಿಯಾಗಿ ಆ ಭೂಮಿಯಲ್ಲಿ ಗರುಡ ಹುಟ್ಟಬೇಕಾದ್ರೆ, ಆ ಸೂರ್ಯನಿಗೆ ವಿಶೇಷವಾಗಿ ಕಾಂತಿಯನ್ನು, ಆ ಕೆಂಪು ಕಿರಣಗಳು ಬರಬೇಕಾದ್ರೆ ಸಾಕ್ಷಿಯ ದಿನ. ಈ ದಿನವೇ ಅಶ್ವಮೇಧವ ಯಾಗವನ್ನು ಶುರುವಾಯಿತು. ಆ ಅಶ್ವಮೇಧ ಯಾಗ ಅಂದರೆ ಹಾರೋ ಕುದುರೆ. ಆ ಹಾರೋ ಕುದುರೆ ಈ ಭೂಮಿಗೆ ಬಂದಾಗ, ಭೂಸ್ಪರ್ಶವನ್ನು ಮಾಡಿದಾಗ ನೋಡಿದ್ದು ಮೊದಲಾಗಿ ಇಬ್ಬರು, ಆ ಸುರುಚಿ ವೈನುತ. ಈ ದಿನವೇ ಅವರು ನೋಡಿದ್ದರಿಂದ ಇವತ್ತಿನಿಂದ ಅಮಾವಾಸ್ಯೆ ಒಳಗೆ ಆ ವಿಶೇಷವಾಗಿರ್ತಕ್ಕಂಥ ಗರುಡನ ಜನನವಾಗಕ್ಕೆ ಮೊದಲು ನಾಗಗಳು ಬರತಕ್ಕಂಥ ಲೋಕ. ಈ ನಾಗಗಳು ಭೂಲೋಕಕ್ಕೆ ಮೊದಲು ಸ್ಪರ್ಶ ಮಾಡಿದ್ದು ಆ ನಾಗದೇವತೆಗಳು. ಆ ನಾಗದೇವತೆಗಳ ನಂತರ ವಿಶೇಷವಾಗಿ ದೇವರುಗಳಾದ ಮೇಲೆ ನಾಗದೇವತೆಗಳು, ತದನಂತರ ಮನುಷ್ಯ ರೂಪಿಯಾಗಿರ್ತಕ್ಕಂಥ ಗೋವುಗಳು, ತದನಂತರ ಗೋವುಗಳಾದ ಮೇಲೆ ಪಕ್ಷಿ ಪ್ರಾಣಿಗಳು, ಅದಾದ ಮೇಲೆ ನಿಜವಾದ ಮನುಷ್ಯ. ಈ ಮನುಷ್ಯ ರೂಪಿಯಾಗಿರ್ತಕ್ಕಂಥ ಗೋವುಗಳು ಅಂದರೆ ಮಾತೊಂದು ಬರಲ್ಲ ಹೊರತು ಎಲ್ಲವೂ ಮಾಡುತ್ತೆ, ಸರ್ವದಾ ತ್ಯಾಗವನ್ನು ಮಾಡುತ್ತೆ. ಅಷ್ಟು ಒಳ್ಳೆ ಹಸು ಈ ಜೀವರಾಶಿಯಲ್ಲಿ ಕಾಮಧೇನು ಅನ್ಸ್ಕೊಳ್ಳುತ್ತೆ. ಅದಕ್ಕೆ ವಸಿಷ್ಠಾಶ್ರಮದಲ್ಲಿ ಹಸು ಜನನವಾಯಿತು ನಾಳೆ ದಿವಸ. ಒಂದೊಂದು ದಿವಸಕ್ಕೂ ಇವತ್ತಿನ ದಿವಸದಿಂದ ಪ್ರಾರಂಭವಾದರೆ ಎಲ್ಲ ಪಕ್ಷಿ ಪ್ರಾಣಿಗಳು ಒಂದೊಂದು ದಿವಸ ಜನನವಾಗುತ್ತೆ. ನೋಡಿ, ಇವತ್ತು ಸರ್ಪಯೋಗಗಳಾಗಿ ಸರ್ಪಗಳ ಜನನ, ನಾಳೆ ದಿವಸ ಕಾಮಧೇನು ಜನನ ಹಸುವಾಗಿ, ಅದಾದ ಮೇಲೆ ವಿಶೇಷವಾಗಿರ್ತಕ್ಕಂಥ ಗರುಡ ಜನನ ಅಂದರೆ ಪಕ್ಷಿಯ ಜನನ. ನೋಡಿ, ಒಂದೊಂದು ಜನನವು ಆಗ್ತಾ ಇದ್ದ ಸಮಯದಲ್ಲಿ ಅಮಾವಾಸ್ಯೆ ಆದ ಮೇಲೆ ಪೌರ್ಣಮಿವರೆಗೂ ಎಲ್ಲ ಪ್ರಾಣಿಗಳ ಜನನ ಬೇರೆ ಬೇರೆ ಅವತಾರದಲ್ಲಿ ಆ ಭಗವಂತನ ನಿಷ್ಠಾನುಷ್ಠಾನಕ್ಕೆ. ಇಂಥ ಒಂದು ದಿನದಲ್ಲಿ ನಾವು ಸ್ಮರಣೆ ಮಾಡ್ಕೋಬೇಕು ಈ ಮೂಲಾ ನಕ್ಷತ್ರವನ್ನು. ಈ ದಿನದ ಆ ಮೂಲಾ ನಕ್ಷತ್ರದಲ್ಲಿ ಇನ್ನೇನು ಮಾಘ ಮಾಸ ಹತ್ರ ಬಂತು ಈ ಅಮಾವಾಸ್ಯೆ ನಂತರ. ತದನಂತರ ಸ್ನಾನವೋ ಸ್ನಾನ. ಎಲ್ಲೆಲ್ಲಿ ಈ ಮಾಘ ಸ್ನಾನವನ್ನು ಮಾಡ್ತಿರೋ ಎಲ್ಲ ಜೀವರಾಶಿಗಳಿಗೆ ನಾವು ಕೊಡ್ತಕ್ಕಂಥ ಗೌರವ ನಮಸ್ಕಾರಗಳು. ಆದ್ದರಿಂದ ಇವತ್ತು ಆ ಸುರುಚಿ ವೈನುತ ಇಬ್ಬರು ನಡ್ಕೊಂಡು ಹೋಗ್ತಾರೆ ಒಂದು ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ದೂರದಲ್ಲಿ ನೋಡ್ತಾರೆ ಒಂದು ವಿಶೇಷವಾಗಿರ್ತಕ್ಕಂಥ ಅಶ್ವ.
ಬಹಳ ಸಂತೋಷ. ಎಷ್ಟು ಚೆನ್ನಾಗಿದೆ, ಏನು ಬೆಳ್ಳಗಿದೆ, ಏನು ಶ್ವೇತಾರ್ಕವಾಗಿದೆ. ಎಷ್ಟು ಸಂತೋಷ ಅಂದರೆ ಆ ಹಸುವು ವಿಶೇಷವಾಗಿ ಬೆಳ್ಳಗಿರೋದು ನೋಡಿದೀವಿ ಹೊರತು ಕುದುರೆ ಇಷ್ಟು ಬೆಳ್ಳಗಿದೆಯಾ? ಒಂದು ಲೋಪದೋಷವೂ ಇಲ್ವಲ್ಲ. ಎಷ್ಟು ಚೆನ್ನಾಗಿ ಮುಗುಳ್ನಗೆ ನಗ್ತಾ ಇರೋ ಕುದುರೆನ, ಕೋಪವೇ ಇಲ್ಲದೆ ಇರತಕ್ಕಂಥ, ಉದ್ವೇಗವೇ ಇಲ್ಲದೆ ಇರತಕ್ಕಂಥ, ಶಾಂತಿ ಸ್ವರೂಪದಲ್ಲಿರ್ತಕ್ಕಂಥ ಆ ಅಶ್ವವನ್ನು ನೋಡಿದ್ರೆ ಸಾಕ್ಷಾತ್ ಶುಕ್ರನ ದರ್ಶನ ಮಾಡಿದಷ್ಟು ಶ್ರೇಷ್ಠ ಅಂತಾರೆ. ಬಹಳ ಸಂತೋಷ. ಎಲ್ಲವೂ ನೋಡ್ತಾ ಇರ್ತಾರೆ. ಆ ನೋಡೋ ಸಮಯದಲ್ಲಿ ಹಾಗೇ ನಡ್ಕೊಂಡು ಹೋಗುತ್ತೆ ಆ ಕುದುರೆ ಮುಂದ್ಗಡೆ. ಇವಳು ನೋಡಿದ ತಕ್ಷಣ ದೂರದಿಂದ ವೈನುತ, ಆಹಾ ಏನು ಶ್ವೇತ, ಆ ಬಾಲದಲ್ಲಿರ್ತಕ್ಕಂಥ ಒಂದು ಚೂರು ಕಪ್ ಕಾಣಿಸ್ತಾ ಇಲ್ವಲ್ಲ ಅಂದ್ಬಿಡ್ತಾಳೆ. ಇವಳಿಗೆ ಅಲ್ಲೇ ಬಂತು ಕೋಪ. ಯಾರಿಗೆ? ಸುರುಚಿಗೆ. ನೋಡ್ತಾಳೆ, ಬಾಲದಲ್ಲಿ ಕಪ್ಪಿಲ್ಲವ, ಬಾಲ ಕಪ್ಪಾಗೆ ಇರೋದು ಕಣೆ ವೈನುತ, ನಿನಗೇನು ಗೊತ್ತು ಅನ್ನೋದು ಶುರು ಮಾಡ್ತಾಳೆ. ಖಂಡಿತ ಇಲ್ಲ, ಅದು ಬೆಳ್ಳಿಗೆ ಇದೆ. ಒಂದು ಚೂರು ಕಪ್ಪಿಲ್ಲದೆ ಇರತಕ್ಕಂಥ ಈ ಅಶ್ವವನ್ನ ಜಗತ್ತಲ್ಲಿ ಎಲ್ಲೂ ನೋಡಕ್ಕಾಗಲ್ಲ, ಇದು ಸತ್ಯರೂಪ ಅಂತ ವೈನುತ. ಈ ವಾದ ವಿವಾದ ಪ್ರತಿವಾದಗಳು ಜಾಸ್ತಿ ನಡೀತಾ ಇರೋ ಸಮಯದಲ್ಲಿ ಇವಳಿಗೆ ಚಿಂತಿತವಾಗ್ತಾಳೆ. ಹಾವುಗಳು ಜನನವಾಗೋಗಿದೆ. ಯಾರಿಗೆ? ಸುರುಚಿಗೆ ಆಲ್ರೆಡಿ ಎಲ್ಲಾ ಮಕ್ಕಳು ಬಂದಾಯಿತು. ಅವಳ ಮಕ್ಕಳೇ ಇನ್ನೇರೋ ಅಲ್ಲ, ನಾಗಲೋಕದಲ್ಲಿರ್ತಕ್ಕಂಥ ನಾಗದೇವತೆಗಳು ಎಲ್ಲರೂ ಬಂದಾಗ ಅವಳಿಗೆ ಒಂದು ಮಾತು ಹೇಳ್ತಾರೆ, ಹೇಗಾದರೂ ಮಾಡಿ ಆ ಕುದುರೆಯ ಬಾಲವನ್ನ ಕಪ್ಪಾಗಿ ಮಾಡು. ಯಾವಾಗ ಬರುತ್ತೆ? ಮುಂದಿನ ಪೌರ್ಣಮಿಗೆ ಬರುತ್ತೆ. ಇವತ್ತು ಹೊರಟ ಅಶ್ವ ಮುಂದಿನ ಪೌರ್ಣಮಿಗೆ. ಹಾಗಾದ್ರೆ ಅದಕ್ಕೆ ಕಾಲಾವಕಾಶ ಇದೆ. ಅಷ್ಟರೊಳಗೆ ಏನು ಮಾಡ್ತಿರೋ ಗೊತ್ತಿಲ್ಲ. ಕುದುರೆಯ ಅಶ್ವವು ಕೈಲಾಸ ಮಾರ್ಗದಲ್ಲಿ ಸ್ವರ್ಗಲೋಕಕ್ಕೆ ಹೊರಟೋಗುತ್ತೆ. ಆ ಕೈಲಾಸ ಮಾರ್ಗದಲ್ಲಿ ಸ್ವರ್ಗಲೋಕಕ್ಕೆ ಅಂತ ಅರ್ಥ ಏನು? ಯಾವತ್ತು ಕೈಲಾಸ ಅಂದ್ರೆ ಉತ್ತರೇ ಉತ್ತರೇ ಉದಯೋನ್ಮುಖಿ, ಉತ್ತರಕ್ಕೆ ಹರಿಯುತ್ತೆ. ಯಾವತ್ತು ಜ್ಞಾಪಕ ಇಟ್ಕೋಬೇಕು, ಕೈಲಾಸ ಉತ್ತರ ಭಾಗದಲ್ಲೇ ಇರೋದು. ಅದಕ್ಕೋಸ್ಕರ ಉತ್ತರ ಕಾಲದಲ್ಲಿ ನಡ್ಕೊಂಡು ಹೋದಾಗ, ಉತ್ತರದಲ್ಲಿ ಪ್ರಯಾಣ ಮಾಡಿದಾಗ, ಉತ್ತರದಲ್ಲಿ ಯಾತ್ರೆ ಮಾಡಿದಾಗ ಯಾವತ್ತು ಯಶಸ್ಸು, ಆ ಕೀರ್ತಿ ನಿಮ್ಮ ಹಾದಿ. ಅದಕ್ಕೋಸ್ಕರ ಆ ಉತ್ತರ ಮಾರ್ಗದಲ್ಲಿ ಆ ಸ್ವರ್ಗಕ್ಕೆ ಹೊರಟೋಗುತ್ತೆ. ಸ್ವರ್ಗಕ್ಕೆ ಇನ್ನೇನು ಸೇರ್ತಾ ಇರೋ ಸಮಯದಲ್ಲಿ, ನೀವು ನೋಡ್ತಾ ಇರೋ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜೀವರಾಶಿಯಾಗಿರ್ತಕ್ಕಂಥ ಅಂಶಗಳು ಎಲ್ಲಾ ದೇವತೆಗಳು ನಮಸ್ಕಾರ ಮಾಡ್ತಾರೆ, ಸ್ವರ್ಗಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಬೆನ್ನು ಪರಿಪೂರ್ಣವಾಗಿ ಹಿಂಬದಿಯಲ್ಲಿ ಹಾಕೊಂಡು ಹೋಗ್ತಾ ಇದ್ದಾಗ ಬಾಲವನ್ನು ನೋಡ್ತಾಳೆ ಸುರುಚಿ. ಓಹೋ, ಕಪ್ಪಾಗೆ ಇದೆ, ಮಜಾ. ಆದ್ರೆ ಏನು ಮಾಡೋದು? ಇದನ್ನ ಕಪ್ಪಾಗಿ ಮಾಡಬೇಕು ಅಂದ್ರೆ ಆ ಶ್ವೇತಾರ್ಕವನ್ನ ಇವಳ ಅಕಸ್ಮಾತ್ ನೋಡ್ಬಿಟ್ರೆ ಇವಳನ್ನ ದಂಡವಾಗಿ ನಾನು ಮಾಡ್ಕೋಬೇಕು ಅಂತ ಹೇಳಿ ಅವಳಿಗೊಂದು ದುರಾಸೆ ಹುಟ್ಟುತ್ತೆ. ಆಗ ಸುರುಚಿ ಏನ್ ಮಾಡ್ತಾಳೆ? ಈ ಹಾವುಗಳಿಗೆ ಏನು ಹೇಳ್ಕೊಟ್ಟಿರ್ತಾಳೆ, ಆ ಹಾವುಗಳು ಇದೇ ವಿಶೇಷವಾಗಿ ಮತ್ತೊಂದು ಪೌರ್ಣಮಿಗೆ ಆ ಕುದುರೆ ಮತ್ತೆ ಪ್ರವೇಶ ಮಾಡುತ್ತೆ ಭೂಲೋಕಕ್ಕೆ. ಇನ್ನೇನು ಆ ಪ್ರವೇಶ ಮಾಡೋ ಸಮಯಕ್ಕೆ ನೋಡು ಬಾಲ ಎಷ್ಟು ಕಪ್ಪಾಗಿದೆ ಕಾಣಿಸ್ತಾ ಅಂತ ಸುರುಚಿ ಹೇಳ್ತಾಳೆ. ಇವಳು ನೋಡ್ತಾಳೆ, ಹೌದಲ್ವಾ ಕಪ್ಪು ಅಂದ್ರೆ ಹೇಗೆ ಮಾಡಿದೆ ಅಂದ್ರೆ, ಹಾವುಗಳು ಎಲ್ಲೆಲ್ಲಿ ಇದು ಓಡಾಡತ್ವೋ ಕುದುರೆ, ಆ ಭಾಗದಲ್ಲಿ ಎಲ್ಲಾ ಸರ್ಪಗಳು ಒಂದಕ್ಕೊಂದು ಸೇರ್ಕೊಂಡು ಮರದ ಮೇಲಿಂದ ಒಂದು ನೆರಳನ್ನ ಸೃಷ್ಟಿಯನ್ನ ಮಾಡಿ ಆ ಬಾಲದ ಮೇಲೆ ಮಾತ್ರ ಮಾಯೆಯಲ್ಲಿ ಕಪ್ಪಾಗಿ ಕಾಣೋ ತರ ಮಾಡ್ತಾಳೆ. ಅದಕ್ಕೆ ನೀನು ಏನ್ ಮಾಡ್ತೀಯ? ಅಕಸ್ಮಾತ್ ಕಪ್ಪಾಗಿ ಬಂದರೆ ನಾನು ನಿನ್ನ ಸೇವಕಿಯಿಂದ ಬಾಯಿ ಬಿಟ್ಟು ಹೇಳ್ಬಿಡ್ತಾಳೆ ವೈನುತ. ಆವತ್ತಿನಿಂದ ಈ ಗರುಡ ಇನ್ನೇನು ಹುಟ್ಟುತ್ತಾನೆ ಅನ್ನೋ ಸಮಯದವರೆಗೂ ಆ ವಿಶೇಷವಾಗಿರ್ತಕ್ಕಂಥ ವೈನುತ ದಾಸಿ ದಾಸಿ ದಾಸಿ. ಆ ದಾಸಿಯಾಗಿರತಕ್ಕಂಥ ಈ ದಿನವೇ ನಾವು ಸ್ಮರಣೆನ ಮಾಡ್ಕೋಬೇಕು. ಅಂದರೆ ಏನು? ಯಾರ್ಯಾರು ಡಿಪೆಂಡೆನ್ಸಿ ಇಡೀ ಜಗತ್ತಲ್ಲಿ ಇವತ್ತಿನ ದಿವಸ ದಾಸರಾಗಿದ್ದಾರೆ, ಎಲ್ಲರೂ ಭಗವಂತನಿಗೆ ದಾಸರಾಗಿದ್ದೀರಾ. ಎಷ್ಟೋ ಜನ ದೇವದಾಸಿಯಾಗಿರ್ತಕ್ಕಂಥವ್ರು, ಎಷ್ಟೋ ಜನ ದಾಸ ಅಂದ್ರೆ ಯಾವತ್ತೂ ಜೀವನ್ಮಾತ್ಯ ನಾನು ಯಾರ ಹತ್ರ ಆದ್ರೂ ಕೆಲಸ ಮಾಡ್ಬೇಕಾ, ನಾನು ಇನ್ನೊಬ್ಬನ ಕೆಲಸ ಕೊಡೋ ಥರ ನಾನು ರಾಜನಾಗಿ ಕೂತ್ಕೊಳ್ಳೋಕೆ ಆಗಲ್ವಾ? ಅಂಥವ್ರಿಗೆಲ್ಲ ಒಳ್ಳೆ ಕಾಲ, ಸಂದಿಗ್ಧ ಕಾಲ ಇವತ್ತಿನ ದಿವಸ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಆ ಸುರುಚಿ, ವಿಶೇಷವಾಗಿ ವೈನುತ. ಈ ಇಬ್ಬರು ಇನ್ಯಾರೂ ಅಲ್ಲ, ಮನ ಮತ್ತು ಉಷಾ. ಈ ಮನ ಮತ್ತು ಉಷಾ ಎರಡೂ ಕಿರಣಗಳು ಸೇರಿದಾಗ ಮನುಷ್ಯನಾಗ್ತಾನೆ. ಅದಕ್ಕೋಸ್ಕರ ಜೀವನದಲ್ಲಿ ವಿಮುಕ್ತಿಯನ್ನು ಪಡಿತಕ್ಕಂಥ ಈ ದಿನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇವತ್ತಿನ ದೋಷ ನೀವು ಅರ್ಥ ಮಾಡ್ಕೋಬೇಕು. ಆ ದೋಷ ಯಾವುದು, ಹೇಗೆ ನಿಮ್ಮ ಜೀವನದಲ್ಲಿ ಕತ್ಲು ಆವರಿಸ್ಕೊಂಡಿದೆ, ಇದೇ ರೀತಿಯಾಗಿ ಸಂಸ್ಕಾರದಲ್ಲಿ ನಿಮ್ಗೆ ಹೇಳ್ಕೊಳ್ತಾ ಬಂದೆ ಏನಂತ, ಯಾವ ಕಾಲಕ್ಕೂ ದೋಷಗಳನ್ನ ಕಳಿಬೇಕು, ಯಾವ ರೀತಿಯಾಗಿ ನೀವುಗಳು ವಿಶೇಷವಾಗಿ ಜೀವನದಲ್ಲಿ ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕು. ಯಾವ ಶಾಸ್ತ್ರದವನು ಹೇಳಲಿ, ಯಾವ ಶಾಸ್ತ್ರದವನು ಹೇಳದೆ ಹೋಗ್ಲಿ, ಯಾವ ಯಾವ ದೋಷಗಳಿದೆ, ಯಾವ ಯಾವ ಗೇಟ್ಗಳನ್ನ ತೆಗಿಬೇಕು, ತೆಗಿಬಾರ್ದು, ತೆಗಿದೇ ಇದ್ದ ಪಕ್ಷದಲ್ಲಿ ನಿಮಗೆ ಜೀವನದಲ್ಲಿ ಯಾವ ಕಾಲಕ್ಕೂ ಮುಂದ್ಗಡೆ ಜೀವನವೇ ಇಲ್ಲ. ಶೂನ್ಯವಾಗಿರ್ತಕ್ಕಂಥ ನಿಮ್ಮ ಜೀವನಕ್ಕೆ ಒಂದನ್ನು ಹಾಕೋಬೇಕು. ಆ ಕಡೆ ಆದರೂ ಸರಿ, ಈ ಕಡೆ ಆದರೂ ಸರಿ. ಮೊದಲಾಗಿ ಪ್ರಾರಂಭ ಆದರೆ ಆ ಕಡೆ ಹಾಕೊಳ್ಳಿ, ಈ ಕಡೆ ಆದಮೇಲೆ ತದನಂತರ ಬೆಳವಣಿಗೆ ಆದಮೇಲೆ ಒಂದನ್ನು ಈ ಕಡೆ ಹಾಕೋಬಹುದು. ಆದರೆ ಶೂನ್ಯದ ಮಧ್ಯಭಾಗದಲ್ಲಿ ಯಾವತ್ತಿದ್ರೂ ಶೂನ್ಯವೇ. ಹುಟ್ಟು ಸಾವಿನ ಮಧ್ಯದಲ್ಲಿ ಆ ಶೂನ್ಯವನ್ನ ನೀವು ಜೀವನ ಪರ್ಯಂತ ಕಾಲಚಕ್ರವನ್ನು ಮಾಡ್ಕೊಂತಿರೋ, ಸ್ಥಗಿತವಾಗಿರ್ತಕ್ಕಂಥ ಚಕ್ರ ಮಾಡ್ಕೊಂತಿರೋ, ಇಲ್ಲ ಒಂದಾಗಿ ಈ ಕಡೆನೋ ಒಂದಾಗಿ ಆ ಕಡೆನೋ ಆ ಜೀವನದಲ್ಲಿ ಇರೋದ್ರಲ್ಲಿ ಸಾರ್ಥಕತೆ ಪಡಿಸ್ಕೊಂತಿರೋ, ನಿಮಗೆ ಬಿಟ್ಟಿದ್ದು. ನೀವೆಲ್ಲ ಆ ಜೀವನದಲ್ಲಿ ಆ ಶೂನ್ಯ ಏನು ಅನ್ನೋದು ಯೋಚನೆ ಮಾಡ್ತಾ ಇರಿ. ವೈನುತ ಮತ್ತೆ ಪ್ರವೇಶ ಹೇಗೆ ಮಾಡ್ತಾಳೆ, ನಿಮಗೆ ಇವರಿಬ್ಬರಿಂದ ಬಂದಿರತಕ್ಕಂಥ ದೋಷಗಳು ಹೇಗೆ, ಅದನ್ನು ವಿಮುಕ್ತಿ ಪಡಿಸ್ಕೊಳ್ಳೋಕ್ಕೆ ಅಮಾವಾಸ್ಯೆ ಹತ್ರ ಬಂತು, ಅಮಾವಾಸ್ಯೆ ಪೂಜೆ ಹೇಗೆ, ಇದನ್ನೆಲ್ಲ ಕ್ರಮಬದ್ಧವಾಗಿ ತೋರ್ಸಕ್ಕೆ ನೀವೆಲ್ಲ ಏನ್ ಮಾಡಬೇಕು ಗೊತ್ತೇ ಇದೆಯಲ್ಲ.